ನಮಸ್ತೆ ವೀಕ್ಷಕರೇ, ಇವತ್ತಿನ ವಿಡಿಯೋದಲ್ಲಿ ಓವರಾಲ್ ಎಲ್ ಟ್ಯಾಬ್ಲೆಟ್ ಬಗ್ಗೆ ಮಾಹಿತಿನ ತಿಳಿಸ್ಕೊಡ್ತಿದ್ದೀನಿ. ಈ ಟ್ಯಾಬ್ಲೆಟ್ ಹೆಣ್ಣು ಮಕ್ಕಳು ಬಳಸುವಂತಹ ಟ್ಯಾಬ್ಲೆಟ್. ಈ ವಿಡಿಯೋದಲ್ಲಿ ಇದರ ಉಪಯೋಗ ಏನು, ಟ್ಯಾಬ್ಲೆಟ್ನ ಹೇಗೆ ಯೂಸ್ ಮಾಡಬೇಕು, ಸೈಡ್ ಎಫೆಕ್ಟ್ಸ್ ಮತ್ತು ಸೇಫ್ಟಿ ಅಡ್ವೈಸ್ ಇದ್ರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ಡಿಸ್ಕಸ್ ಮಾಡ್ತಿದ್ದೀನಿ. ಎಲ್ಲನೂ ಸ್ಕಿಪ್ ಮಾಡದೆ ನೋಡಿ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಿದ್ದೀನಿ. ಮೊದಲಿಗೆ ಈ ಟ್ಯಾಬ್ಲೆಟ್ನ ಉಪಯೋಗ ನೋಡೋದಾದ್ರೆ ಇದೊಂದು ಕಾಂಬಿನೇಷನ್ ಮೆಡಿಸಿನ್ಸ್ ಆಗಿರುತ್ತೆ. ಇದರಲ್ಲಿ ಇಥನಾಲ್ ಈಸ್ಟ್ರೋಡಾಯಲ್ ಆ್ಯಂಡ್ ಲೆವೆನೋರ್ಜೆಸ್ಟ್ರಾಲ್ ಎಂಬ 2 ಮೆಡಿಸಿನ್ಸ್ ಇರುತ್ತೆ. ಈ ಟ್ಯಾಬ್ಲೆಟ್ನ ಪ್ರಮುಖವಾಗಿ ಗರ್ಭ ನಿರೋಧಕವಾಗಿ ಬಳಸಲಾಗುತ್ತೆ. ಮೀನ್ಸ್ ಪ್ರೆಗ್ನೆನ್ಸಿನ ತಡೆಗಟ್ಟೋದಕ್ಕೆ ಈ ಒಂದು ಟ್ಯಾಬ್ಲೆಟ್ನ ಉಪಯೋಗಿಸಲಾಗುತ್ತೆ. ಕೆಲವೊಂದ್ಸಲ ಇರೆಗ್ಯುಲರ್ ಪೀರಿಯಡ್ಸ್ಗೂ ಈ ಒಂದು ಟ್ಯಾಬ್ಲೆಟ್ನ ಯೂಸ್ ಮಾಡಲಾಗುತ್ತೆ. ನಿಮ್ಮ ಪೀರಿಯಡ್ಸ್ ಸರಿಯಾದ ಸಮಯಕ್ಕೆ ಆಗೋದಕ್ಕೆ ಈ ಒಂದು ಟ್ಯಾಬ್ಲೆಟ್ಸ್ನ ನೀವು ಬಳಸಬಹುದು. ಹಾಗೆಯೇ ಯಾರಿಗೆ PCOS ಅಥವಾ ಹಾರ್ಮೋನ್ಸ್ ಇಂಬ್ಯಾಲೆನ್ಸ್ ಪ್ರಾಬ್ಲಮ್ ಇರುತ್ತೆ ಅವರಿಗೂ ಸಹ ಕೆಲವೊಂದ್ಸಲ ಡಾಕ್ಟರ್ ಈ ಒಂದು ಓವರಾಲ್ ಎಲ್ ಟ್ಯಾಬ್ಲೆಟ್ನ ಪ್ರಿಸ್ಕ್ರೈಬ್ ಮಾಡ್ತಾರೆ. ನೆಕ್ಸ್ಟ್ ಈ ಒಂದು ಟ್ಯಾಬ್ಲೆಟ್ನ ಹೇಗೆ ಬಳಕೆ ಮಾಡಬೇಕು ಅಂತ ನೋಡೋದಾದ್ರೆ, ಈ ಒಂದು ಪ್ಯಾಕ್ನಲ್ಲಿ 21 ಟ್ಯಾಬ್ಲೆಟ್ಸ್ ಇರುತ್ತೆ. ನಿಮ್ಮ ಪೀರಿಯಡ್ಸ್ನ ಮೊದಲನೇ ದಿನದಿಂದ ಈ ಟ್ಯಾಬ್ಲೆಟ್ನ ನೀವು ತೆಗೆದುಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡಬೇಕು. 21ನೇ ದಿನಗಳವರೆಗೆ ಈ ಟ್ಯಾಬ್ಲೆಟ್ನ ಡೈಲಿ ಒಂದು ಊಟ ಆದ ನಂತರ ನೀವು ತೆಗೆದುಕೊಳ್ಬೇಕಾಗತ್ತೆ. ಬೆಳಗ್ಗೆ ಅಥವಾ ಸಂಜೆ ಯಾವುದಾದ್ರೂ ಒನ್ ಟೈಮ್ ಈ ಒಂದು ಟ್ಯಾಬ್ಲೆಟ್ನ ನೀವು ತೆಗೆದುಕೊಳ್ಬೋದು. ನೆಕ್ಸ್ಟ್ 7 ಡೇಸ್ ಗ್ಯಾಪ್ ಕೊಟ್ಟು ನಿಮ್ಮ ಪೀರಿಯಡ್ಸ್ನ ಮತ್ತೆ ಯಾವಾಗ ಸ್ಟಾರ್ಟ್ ಆಗುತ್ತೆ ಆವಾಗ ನೀವು ನ್ಯೂ ಪ್ಯಾಕ್ನ ಯೂಸ್ ಮಾಡಬೇಕಾಗತ್ತೆ. ಅಥವಾ ಡೋಸ್ ಆ್ಯಂಡ್ ಡ್ಯೂರೇಷನ್ನ ನಿಮ್ಮ ಡಾಕ್ಟರ್ ಹೇಗೆ ಅಡ್ವೈಸ್ ಮಾಡಿರ್ತಾರೆ ಹಾಗೆ ಈ ಒಂದು ಮೆಡಿಸಿನ್ನ ನೀವು ಉಪಯೋಗ ಮಾಡಬೇಕಾಗತ್ತೆ. ಸೈಡ್ ಎಫೆಕ್ಟ್ಸ್ನ ನೋಡೋದಾದ್ರೆ ತಲೆನೋವು, ಎದೆ ನೋವು, ವಾಕರಿಕೆ, ತೂಕ ಜಾಸ್ತಿ ಆಗುವಂಥದ್ದು ಮತ್ತು ಮೂಡ್ ಸ್ವಿಂಗ್ಸ್ ಆಗುವಂಥದ್ದು, ಈ ಥರದ ಸೈಡ್ ಎಫೆಕ್ಟ್ಸ್ ಇರುತ್ತೆ. ಎಲ್ರಿಗೂ ಆಗಬೇಕು ಅಂತ ಏನಿಲ್ಲ ಈ ಥರದ ಸೈಡ್ ಎಫೆಕ್ಟ್ಸು. ಲಾಂಗ್ ಟೈಮ್ ಏನಾದರೂ ಈ ಒಂದು ಸೈಡ್ ಎಫೆಕ್ಟ್ಸ್ ನಿಮಗಿದ್ರೆ ನೀವು ಡಾಕ್ಟರ್ನ ಹೋಗಿ ಕನ್ಸಲ್ಟ್ ಮಾಡಬೇಕಾಗುತ್ತೆ. ಸೇಫ್ಟಿ ಅಡ್ವೈಸ್ನ ನೋಡೋದಾದ್ರೆ ನಿಮ್ಮ ಗೈನಕಾಲಜಿಸ್ಟ್ನ ಮೀಟ್ ಮಾಡೇ ಈ ಒಂದು ಟ್ಯಾಬ್ಲೆಟ್ನ ನೀವು ತೆಗೆದುಕೊಳ್ಬೇಕಾಗತ್ತೆ. ಹಾರ್ಟ್ ಪ್ರಾಬ್ಲಮ್ ಇರೋರು, BP, ಡಯಾಬಿಟಿಸ್ ಇದ್ದವರು ಈ ಟ್ಯಾಬ್ಲೆಟ್ನ ತೆಗೆದುಕೊಳ್ಳೋ ಮೊದಲು ಡಾಕ್ಟರ್ನ ಕನ್ಸಲ್ಟ್ ಮಾಡಿ ತೆಗೆದುಕೊಳ್ಬೇಕು. ಮತ್ತು ನಿಮಗೇನಾದರೂ ಈ ಟ್ಯಾಬ್ಲೆಟ್ನ ತೆಗೆದುಕೊಳ್ಳೋ ಸಮಯದಲ್ಲಿ ಬ್ಲೀಡಿಂಗ್ ಆಗ್ತಿದ್ರೆ, ಪೀರಿಯಡ್ಸ್ ಪೇನ್ ಬಂದರೆ ಅಥವಾ ನಿಮ್ಮ ಪೀರಿಯಡ್ಸ್ ಮಿಸ್ ಆದರೆ ನೀವು ಡಾಕ್ಟರ್ನ ಕನ್ಸಲ್ಟ್ ಮಾಡಬೇಕಾಗತ್ತೆ. ಮತ್ತು ನಿಮಗೇನಾದರೂ ಬ್ಲಡ್ ಕ್ಲಾಟ್ಸ್ ಹಿಸ್ಟ್ರಿ ಇದ್ದರೆ, ಏಜ್ 35 ಮೇಲಾಗಿದ್ದರೆ, ಸ್ಮೋಕ್ ಹ್ಯಾಬಿಟ್ಸ್ ಇದ್ದರೆ ನೀವು ಮಸ್ಟ್ ಆ್ಯಂಡ್ ಶುಡ್ ಡಾಕ್ಟರ್ನ ಕನ್ಸಲ್ಟ್ ಮಾಡಿ ಈ ಒಂದು ಟ್ಯಾಬ್ಲೆಟ್ನ ಯೂಸ್ ಮಾಡಬೇಕು. ನೀವೇನಾದರೂ ಪ್ರೆಗ್ನೆನ್ಸಿ ಪ್ಲಾನಿಂಗಲ್ಲಿದ್ದರೆ, ಬ್ರೆಸ್ಟ್ ಫೀಡಿಂಗ್ ವಿಮೆನ್ ಆಗಿದ್ದರೆ ನೀವು ಕೂಡ ಡಾಕ್ಟರ್ನ ಕನ್ಸಲ್ಟ್ ಮಾಡಿ ಈ ಒಂದು ಟ್ಯಾಬ್ಲೆಟ್ನ ಯೂಸ್ ಮಾಡಿ. ಮತ್ತು ಯಾವುದೇ ಮೆಡಿಸಿನ್ ತೆಗೆದುಕೊಳ್ಳೋ ಮೊದಲು ಡಾಕ್ಟರ್ನ ಸಲಹೆ ಪಡೆದು ತೆಗೆದುಕೊಳ್ಬೇಕಾಗತ್ತೆ. ಈ ಟ್ಯಾಬ್ಲೆಟ್ನ ಫಿಸರ್ ಲಿಮಿಟೆಡ್ ಅವರು ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ. 21 ಟ್ಯಾಬ್ಲೆಟ್ಸ್ನ ಪ್ರೈಸ್ ಬಂದು 67 ರೂಪಾಯಿ ಆಗುತ್ತೆ. ಈ ಟ್ಯಾಬ್ಲೆಟ್ ಎಲ್ಲ ಮೆಡಿಕಲ್ ಶಾಪ್ ಮತ್ತು ಆನ್ಲೈನಲ್ಲಿ ಕೂಡ ಸಿಗುತ್ತೆ. ಇದಿಷ್ಟು ಓವರಾಲ್ ಎಲ್ ಟ್ಯಾಬ್ಲೆಟ್ ಬಗ್ಗೆ ಮಾಹಿತಿನ ತಿಳಿಸ್ಕೊಟ್ಟಿದ್ದೀನಿ. ನಿಮಗೆ ಯಾವುದಾದ್ರೂ ಮೆಡಿಸಿನ್ ಬಗ್ಗೆ ಮಾಹಿತಿ ಬೇಕು ಅಂದರೆ ಕಾಮೆಂಟ್ ಬಾಕ್ಸ್ನಲ್ಲಿ ಕಾಮೆಂಟ್ ಮಾಡಿ. ಈ ಒಂದು ವಿಡಿಯೋ ನಿಮಗೆ ಉಪಯೋಗ ಆಗಿದ್ರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ. ಮೆಡಿಸಿನ್ ಮಾಹಿತಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.